ಇಂದಿನ ಈ ಐತಿಹಾಸಿಕ ಸಾಧನಾ ಸಂಭ್ರಮ ಸಮಾರಂಭದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯಜಿ ಅವರೇ, ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಆತ್ಮೀಯರು, ಸಹೋದರರು, ಬೃಹತ್ ನೀರಾವರಿ ಮಂತ್ರಿಗಳಾದಂತ ಶ್ರೀ ಎಂ ಬಿ ಪಾಟೀಲ್ ಅವರೇ, ಈ ಸಮಾರಂಭದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳು, ಈ ನಾಡಿನ ಅತ್ಯಂತ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ KRIDL ಅಧ್ಯಕ್ಷರು, ಹುಮ್ನಾಬಾದ್ ಕ್ಷೇತ್ರದ ಜನಪ್ರಿಯ ಶಾಸಕರು, ಸಹೋದರರಾದ ಶ್ರೀ ಬೀದರ ನಗರದ ಜನಪ್ರಿಯ ಶಾಸಕರು, ಹಿರಿಯ ಸಹೋದರರು, ಆತ್ಮೀಯರಾದ ಶ್ರೀ ಮಲ್ಲಿಕಾರ್ಜುನ್ ಖೂಬಾರ್ ಅವರೇ, ಬೀದರ್ನ ಸ್ಥಳೀಯ ಸಂಸ್ಥೆಯಿಂದ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ದಿವಂಗತ ಸ್ನೇಹಿತರಾದ ಶ್ರೀ ವಿಜಯ್ ಸಿಂಗ್ ಅವರೇ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಸಹೋದರಿ ಭಾರತ್ ಭಾಯಿ ಶರೀಕಾ ಅವರೇ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ಸಂಜಯ್ ಜಾಗೀರ್ದಾರ್ ಅವರೇ, KSRTC ಉಪಾಧ್ಯಕ್ಷ ಶ್ರೀ ಐವಾನ್ ವಿಶ್ವದಾರ್ ಅವರೇ, ಇನ್ನೂರು ವಿಧಾನ ಪರಿಷತ್ತಿನ ಸದಸ್ಯರು, ಅತ್ಯಂತ ದಕ್ಷತೆಯಿಂದ ಬಹಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಮಟ್ಟೂರ್ಜಿ ಅವರೇ, ಪುರಿ ಅವರೇ, ವೇದಿಕೆ ಮೇಲೆ ಆಸೀನರಾದಂತ ಶ್ರೀ ನಾರಾಯಣ ಅವರು, ಪಂಡಿತ್ ಚಿದ್ರಿ ಅವರು, ಸಹೋದರಿ ಶ್ರೀಮತಿ ಗೀತಾ ಚಿದ್ರಿ ಅವರೇ, ಶ್ರೀ ವಿಭಾಗದ ಬೀದರ್ ಸೌತ್ ನವರು ಮುಖಂಡರಾದಂತಹ ದೇಸಾಯಿ ಪ್ರಭುಗಳು, ಇವತ್ತು ನಾವೆಲ್ಲ ಈ ಸ್ಥಾನದಲ್ಲಿ ಕೂಡ್ಲಿಕ್ಕೆ ಕಾರಣಕರ್ತರಾದಂತವರು ಅಂತ ಹೇಳಿಲ್ಲ, ಅದು ನೀವೆಲ್ಲ ಸೇರಿದಂತ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರು, ತಾಯಂದಿರು, ತಮ್ಮಂದಿರೇ, ಇವತ್ತು ಮಿತ್ರರೇ, ಅಭಿಮಾನಿಗಳೇ, ಬಂಧುಗಳೇ, ತಮ್ಮೆಲ್ಲರಿಗೆ ನನ್ನ ಅನಂತ ಬಂದಾಗಿನಿಂದ ಅಭಿವೃದ್ಧಿಯ ಒಂದು ಪರ್ವ ಆರಂಭವಾಗಿದೆ. ನಮ್ಮ ಸರ್ಕಾರ, ನಮ್ಮೆಲ್ಲರ ನೆಚ್ಚಿನ ನಾಯಕರಂತ ಸಿದ್ದರಾಮಯ್ಯನವರು ಇವತ್ತು ಜನಸಮೂಹದ ನಾಯಕರು, ತಾತ್ವಿಕ ಬದ್ಧತೆಗಳ ನಾಯಕರು, ಸಾಮಾಜಿಕ ನ್ಯಾಯ, ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ತತ್ವಾದರ್ಶಗಳ ಮೇಲೆ, ಇವತ್ತು ಕನಕದಾಸರ ತತ್ವಾದರ್ಶಗಳ ಮೇಲೆ, ಗಾಂಧೀಜಿಯವರ ತತ್ವಾದರ್ಶಗಳ ಮೇಲೆ ನಡೆದು ಸರ್ವರಿಗೂ ಸಮವಾರು, ಸರ್ವರಿಗೂ ಸಮಪಾಲು ಎನ್ನುವಂತಹ ರೀತಿ ಎಲ್ಲಾ ವರ್ಗದವರಿಗೆ ಇವತ್ತು ಅನೇಕ ಭಾಗ್ಯಗಳನ್ನು ಕೊಟ್ಟಂತ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು. ಯಾರಾದ್ರೂ ಸಾಕಾರಗೊಳಿಸಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯನವರು ಸಾಕಾರಗೊಳಿಸಿದ್ದಾರೆ. ಸಾಮಾಜಿಕ ನ್ಯಾಯ ಎಲ್ಲರಿಗೂ ಕೊಟ್ಟಂತ ಶ್ರೇಯಸ್ಸು ಅವರಿಗೆ ಸಲ್ತದೆ. ಇವತ್ತು ಬಡವರೆಂದರೆ ಅವರಿಗೆ ಬಹಳಷ್ಟು ಪ್ರೀತಿ, ಬಡತನ ನಿವಾರಣೆಯ ದಿಸೆಯಲ್ಲಿ ದಿಟ್ಟ ಹೆಜ್ಜೆಯನ್ನು ಅವರು ಇಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಸುಖಿ ರಾಜ್ಯ ಮಾಡಬೇಕು, ಸರ್ವ ಜನ ಸುಖಿನೋ ಭವಂತು ಅಂದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದು ನಾವು ಜೀವಿಸಬೇಕು, ಇತರರಿಗೂ ಜೀವನ ಮಾಡಲಿಕ್ಕೆ ಬಿಡಬೇಕು. ಬಸವಣ್ಣವರು ಹೇಳಿದ ಹಾಗೆ ಎಲ್ಲರೂ ನಮ್ಮವರೇ. ಇವತ್ತು ಸಾಮಾಜಿಕ ನ್ಯಾಯ ಕೊಡುವಂತಹ ರೀತಿಯಲ್ಲಿ ಇವತ್ತು ನಾಡಿನ ಜನತೆಗೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿರುವಂತವರು.
ಆತ್ಮೀಯ ಬಂಧುಗಳೇ, ನಮ್ಮ ಸರ್ಕಾರ 4.5 ವರ್ಷ ಕೆಳಗೆ ಈ ರಾಜ್ಯದ ಹಿಂದೆ ಏನು ಬಿಜೆಪಿಯ ಸರ್ಕಾರ ಇತ್ತು, ಎಂತ ದುರಾಡಳಿತ ನೋಡಿದ್ದೀರಿ ನೀವು. ಇವತ್ತು ಎಷ್ಟೊಂದು ಅವರು ಭ್ರಷ್ಟಾಚಾರಕ್ಕೆ ಹೆಸರಾಗಿದ್ದರು ಅಂತ ಹೇಳಿದ್ರೆ, ಹಗರಣಗಳ ಸರಮಾಲೆಗಳು. ಇವತ್ತು ಅವರು ಭೂಮಿಯನ್ನೇ ಲೂಟಿ ಕುಡಿದ್ರು. ಇವತ್ತು ಖನಿಜ ಸಂಪತ್ತನ್ನು ಬೆಳಗಾವಿಯಲ್ಲಿ ಲೂಟಿ ಮಾಡಿದ್ರು. ಅದನ್ನು ಯಾರು ಸ್ಟಾಪ್ ಮಾಡಿದ್ರಪ್ಪ? ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಾವು 4.5 ವರ್ಷದ ಅವಧಿಯಲ್ಲಿ ಏನು ಸಾಧನೆ ಮಾಡಿ ಮುಂದೆ ಬರ್ತಾ ಇದ್ದೇವೆ. ಸುಮ್ಮನೆ ಹೇಳಿಕೆ ಬರೋದಿಲ್ಲ. ಏಕೆಂದರೆ ನಮ್ಮ ಸರ್ಕಾರ ಹಗರಣ ಮುಕ್ತ ಸರ್ಕಾರ, ಸ್ವಚ್ಛ ಸರ್ಕಾರ. ಯಾವತ್ತೂ ಒಂದು ಹಗರಣಗಳಾಗಿಲ್ಲ. ನುಡಿದಂತೆ ನಡೆದ ಅಚ್ಚುಮೆಚ್ಚಿನ ಇವತ್ತು ನಮ್ಮ ನಾಯಕರಾಗಿದ್ದಾರೆ. ಇವತ್ತು ಅವರಿಗೇನು ಭಾಗ್ಯ, ಕೃಷಿ ಭಾಗ್ಯ, ಮನೆ ಭಾಗ್ಯ, ವಸತಿ ಭಾಗ್ಯ, ಪಶು ಭಾಗ್ಯ, ಶಾದಿ ಭಾಗ್ಯ, 10 ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟು ಬಡತನ ನಿವಾರಣೆ ಮಾಡುವಂತೆ ಮಾಡಿದಂತ ಕೆಲಸ ಅವರು ಮಾಡಿದ್ದಾರೆ. ಯಾವುದೋ ಒಂದು ಜಾತಿ ಭಾಷೆಗೆ ಸೀಮಿತವಾಗಿದೆ. ಇವತ್ತು ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮದ ಜಯ ಅಖಂಡ ಕರ್ನಾಟಕದ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಇವತ್ತು ಆ ಒಂದು ರೀತಿಯಲ್ಲಿ ಯಾರೇ ಕೆಳವರ್ಗ ಮೇಲ್ವರ್ಗ ಅನ್ನುವಂತಹ ಪ್ರಶ್ನೆ ಇಲ್ಲ. 5 ವರ್ಗಗಳ ಜೊತೆಯಲ್ಲಿ ಮೇಲ್ವರ್ಗದ ಯಾರು ಬಡವರಿದ್ದಾರೆ ಅಂತವರಿಗಾಗಿಯೂ ಸುಮಾರು ಆರೋಗ್ಯ ಭಾಗ್ಯದಂತದ್ದು, ಇದು ಕೃಷಿ ಭಾಗ್ಯ ಅಂತದ್ದು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡುವ ಇದ್ರು ನಮ್ಮೆಲ್ಲ ಇವತ್ತೆಲ್ಲಾ ಶಾಸಕರ ಜೊತೆಯಲ್ಲಿ ಖುದ್ದು ಸಿದ್ದರಾಮಯ್ಯವರಿಗೆ ರೈತರ ಬಗ್ಗೆ ಕಳಕಳಿ ಇತ್ತು. ಇಡೀ ದೇಶದಲ್ಲಿ ಯಾರು ಮಾಡದೇ ಇರುವಂತದ್ದು, ಯಾರಾದ್ರೂ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ 5 ಲಕ್ಷ ರೂಪಾಯಿ ಪರಿಹಾರ, 2,000 ರೂಪಾಯಿ ಅವರಿಗೆ ಮಸಾಸನ, ಅವರ ಮಕ್ಕಳಿಗೆ ಆರೋಗ್ಯ ಮತ್ತು ಅವರಿಗೆ ಶಿಕ್ಷಣ ಕಾರ್ಯಕ್ರಮ. ಇವತ್ತೇನು ಸಹಾಯಧನ ಕೊಟ್ಟು ಸಬ್ಸಿಡಿ ಕೊಡುವಂತದ್ದು, ಅವರಿಗೆ ಬೀಜ ಕೊಡುವಂತದ್ದು, ಗೊಬ್ಬರ ಕೊಡುವಂತದ್ದು. ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ 150 ಇದ್ದು ನಾವೆಲ್ಲ ಹೋಗಿ ಮಾನ್ಯ ಮುಖ್ಯಮಂತ್ರಿ ಕೇಳಿದ್ದೇವೆ. ಹೈದರಾಬಾದ್ ಕರ್ನಾಟಕ ಅತ್ಯಂತ ದುಡಿದಂತದ್ದಿದೆ. ರೈತರು ಕಂಗಾಲಾಗಿದ್ದಾರೆ. ರಾಜ್ಯ ಸರ್ಕಾರ 450 ರೂಪಾಯಿ ಕೊಡಬೇಕು ಅಂದಾಗ ಖರ್ಗೆಯವರಿದ್ರು, ಎಲ್ಲ ರಾಜಶೇಖರ್ ಇದ್ರು, ರಹೀಂ ಖಾನ್ ಇದ್ರು, ಶರಣ್ ಪ್ರಕಾಶ್ ಇದ್ರು. ಏನ್ ಸರ್ 5 ಲಕ್ಷ 10 ಲಕ್ಷ ಕ್ವಿಂಟಲ್ ಖರೀದಿ ಮಾಡಿದ್ರೆ ಬಹಳ ಆಯ್ತು. ಏನ್ 40-50 ಕೋಟಿ ಆಗ್ತದೆ ಅಂತ ಹೇಳಿ ನಾವು 40 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೇವೆ. 2013-14ರಲ್ಲಿ ಕಬ್ಬಿನ ಬೆಲೆ, ಸಕ್ಕರೆ ಬೆಲೆ ಕುಸಿತ ಆದಾಗ ಅನೇಕ ಕಾರಣಗಳಿಂದಾಗಿ ಸಂಪೂರ್ಣ ನೀರು ಬಳಕೆ ಮಾಡಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಹಿಂದೆ ಪ್ರತಿಪಕ್ಷ ನಾಯಕರಾಗಿದ್ದಾಗಲೂ ಸಿದ್ದರಾಮಯ್ಯವರು ಹೇಳಿದ್ರು, ಈಗ ಜಿಲ್ಲೆ ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ ಇವತ್ತು ನಾವು ಸಂಪೂರ್ಣ ನೀರಾವರಿ ಯೋಜನೆಗಳನ್ನು ಅಪೂರ್ಣವಾಗಿದ್ದಾವೆ, ಅವೆಲ್ಲವೂ ಪೂರ್ತಿ ಮಾಡ್ತೀವಿ ಅಂತ ಹೇಳಿ ಇವತ್ತು ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರ ಕಾರಂಜ ಪೂರ್ತಿ ಆಗ್ಬೇಕು, ಸುಳ್ಕಿನಾಲ ಪೂರ್ತಿ ಆಗ್ಬೇಕು, ಅನೇಕ ಸಲ ಹೋರಾಟ ಮಾಡಿದ್ರು ರೈತರಿಗಾಗಿ. ಇವತ್ತು ನೀರಾವರಿ ಕ್ಷೇತ್ರದಲ್ಲಿ ಕಾರಂಜ ಯೋಜನೆಗೆ ಇದೊಂದು ಸಂಪೂರ್ಣ ಆಗ್ತದೆ. ಸುಮಾರು 60ರಿಂದ 70,000 ಎಕರೆ ಭೂಮಿಗೆ ನೀರು ಹರಿಸುವಂತದ್ದಾಗ್ತದೆ. ಈಗ ಬರೀ 20% ಕೊಡ್ತಾ ಇದ್ದೇವೆ. ಇಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಈಗ ಸಚಿವ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ನೀರಾವರಿ ಮಂತ್ರಿಗಳಾದಂತ ND ಪಾಟೀಲ್ ಅವರು ಇವೆಲ್ಲದಕ್ಕೆ ಇವತ್ತು ಅನುದಾನ ಮಂಜೂರಿ ಮಾಡಿ 6 ತಿಂಗಳಲ್ಲಿ 15 ತಿಂಗಳ ಒಳಗಾಗಿ ಈ ಎಲ್ಲಾ ಕಾಮಗಾರಿಗಳಿಗೆ ಟೆಂಡರ್ ಮಾಡಿ ಕಾಮಗಾರಿ ನೀರು ಬಿಟ್ಟರೆ ಸುಮಾರು 1000 ರೈತರ ಬದುಕು ಹಸನ ಆಗ್ತದೆ. 200 ಕೋಟಿ ಬಿಟ್ಟು तो भाइयों और बहनों, आज जो हमारे भारती नगर को जो कि कारंजा डैम से जलाशय से भारती पटना के ನೇರವಾಗಿ ಪೈಪ್ಲೈನ್ ಮಾಡಿ ಅದಕ್ಕೆ ನೀರು ನನ್ನ ಇಲಾಖೆನೇ ಬರ್ತದೆ. ಜಾಯಿಂಟ್ ಆಗಿದೆ ನಂದು ಮತ್ತು ರೋಷನ್ ಬೇಗ್ ಅವರು. ನಾನು ಪೌರಾಡಳಿತ ಇಲಾಖೆ ಇದ್ದೇನೆ. ಆ ಆಸ್ತಿ ಪಾಸ್ತಿ ನಮ್ಮ ಸ್ಥಳೀಯ ಸಂಸ್ಥೆ ನಡೆದು ಬಂದ್ರೆ ಅನುಷ್ಠಾನದ ಒಂದು ಜವಾಬ್ದಾರಿ ಇವತ್ತು ನಗರಾಭಿವೃದ್ಧಿ ಇಲಾಖೆ. ನಾವು ಕರ್ನಾಟಕ ನೀರಾವರಿ ನಿಗಮಕ್ಕೆ ಕೊಟ್ಟಿದ್ದೇವೆ. ನಮ್ಮ ರೋಷನ್ ಆ ಕ್ಷೇತ್ರದಲ್ಲಿ ಹೋಗಿ ಬಹುಮತ ಪಡೆದು ನಮ್ಮ ಅಭ್ಯರ್ಥಿ ಭಾರಿ ಬಹುಮತದಿಂದ ಗೆದ್ದ ನಂತರ ನಾನು ಹೋಗಿ ಮೊದಲು ಕೇಳಿದ್ದೆ, ಇದೇನು ಸಣ್ಣ ಹಳ್ಳಿ ಒಂದು ತಾಲೂಕ ಇದೆ, ಒಂದು 40 ಕೋಟಿ ಬಹಳ ಕಷ್ಟ ಇದೆ ಅಂತ ಹೇಳಿದ್ವಿ. ಮತ್ತೆ ಹೋದೆ, ಅದು ಬಹಳ ಅವಶ್ಯಕತೆ ಇದೆ. ಬರಗಾಲದಲ್ಲಿ ನೋಡಿದ್ವಿ, 3 ವರ್ಷ ಬರಗಾಲ ಇತ್ತು. ಬರಗಾಲ ಇದ್ದಂತಹ ಸಂದರ್ಭದಲ್ಲಿ ಭಾರತೀಯ ಕುಡಿಯುವುದಕ್ಕೆ ನೀರು ದೊಡ್ಡ ಪ್ರಮಾಣದ ಯೋಜನೆಗೆ ಇವತ್ತು ಹಣಕಾಸಿನ ಸಮಸ್ಯೆ ಇದ್ದು ನಾನು ಹೋಗಿ ಪ್ರಸ್ತಾವನೆ ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಮತ್ತು ಗುಣಮಟ್ಟದ ಇವತ್ತು ಕಾಲಮಿತಿಯಲ್ಲಿ ಆ ಒಂದು ಕಾರ್ಯಕ್ರಮ ಯೋಜನೆ ಪೂರ್ತಿ ಮಾಡಿ ಅದನ್ನು ಭಾರತೀಯ ತಾಲೂಕಿನ ಆ ಜನತೆಗೆ
ಅದನ್ನು ಲೋಕಾರ್ಪಣೆ ಮಾಡಲಾಗುವುದು ಅಂತ ಹೇಳಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಇದರ ಜೊತೆಗೆ ಬಾಲ್ಕಿ ಪಟ್ಟಣದಲ್ಲಿ ಅಭಿವೃದ್ಧಿ ಮಾಡಿದ್ದೇನೆ. ಸಣ್ಣ ನೀರಾವರಿ ಇಲಾಖೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ಅನುದಾನ ಜಿಲ್ಲೆಯಲ್ಲಿ ಇದೊಂದು ಮಾದರಿಯಾದಂತಹ ಒಂದು ಕೆರೆ ಅಭಿವೃದ್ಧಿ ಇವತ್ತು ಬಾಲ್ಕಿಯಲ್ಲಿ ಆಗಿದೆ. ಜನ ಇಲ್ಲಿ ಬಂದ್ರೆ ಜಿಲ್ಲೆಯ ಜವಾಬ್ದಾರಿ ಕೊಟ್ಟು ನನಗೆ ಉಸ್ತುವಾರಿ ಸಚಿವನಾಗಿ ಮಾಡಿ ಇವತ್ತು ಪೌರಾಣಿಕ ಇಲಾಖೆಗಳಿಗೆ ಕೊಟ್ಟಿದ ಮೇಲೆ ಸಾಕಷ್ಟು ಪರಿವರ್ತನೆ ಮಾಡಿದ್ದೇವೆ, ಸಾಕಷ್ಟು ಬದಲಾವಣೆ ತಂದಿದ್ದೇವೆ. ನಾನು ಪೌರಾಣಿಕ ಸಚಿವನಾದ ಮೇಲೆ ಬೀದರ್ ಜಿಲ್ಲೆಯಲ್ಲಿರುವಂತಹ ಬಾಲ್ಕಿ, ಬೀದರ್, ಹುಮ್ನಾಬಾದ್, ಚಿತ್ರಗುಪ್ಪ, ಔರಾದ್, ಬಸವಕಲ್ಯಾಣ್ ಈ ಒಂದು ಹಳಿಕೆ ಹೊಸದಾಗಿ ನಿರ್ಮಿಸಿದ್ದಾರೆ. ಈ ಎಲ್ಲಾ ಸ್ಥಳೀಯ ಸಂಸ್ಥೆಗಳಿಗೆ ಇವತ್ತು ನನ್ನ ಇಲಾಖೆ ವತಿಯಿಂದ 210 ಕೋಟಿ ರೂಪಾಯಿ ಇವತ್ತು ನಾನು ಅನುದಾನ ಮಂಜೂರಾತಿ ಮಾಡಿದ್ದೇನೆ. ಬಾಲ್ಕಿಗೆ 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಹಳ ಪಾರದರ್ಶಕವಾಗಿ ಅನುಷ್ಠಾನ ಮಾಡ್ತಾ ಇದ್ದೇವೆ. ಅದನ್ನು ಇವತ್ತು ಮಾಡಿ ಲೋಕಾರ್ಪಣೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಲೋಕಾರ್ಪಣೆ ಮಾಡುವವರಿದ್ದಾರೆ. ಇಲ್ಲಿಂದಲೇ ಆ ಕಾಮಗಾರಿ ಬಹಳ ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿಕೆ ಇಷ್ಟಪಡ್ತಾರೆ. ಅದಕ್ಕೆ ಬಂಧುಗಳೇ, ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮ ಸರ್ಕಾರದ ಮಾಡ್ಕೊಳ್ತಕ್ಕಂಥದ್ದು. ಗುಡಿಸಲು ಮುಕ್ತ ಹಿಂದೆ ಹೇಳಿದ್ರು, ಹಿಂದೆ ಹೇಳಿದಾಗ ಮನೆ ಆಗಿದ್ವ ನೀವು ಯಾವ್ದಾದ್ರು ಕೊಟ್ಬಿಡ್ತಿದ್ರು, ಬೋರ್ಸ್ ಆಗ್ತಾ ಇತ್ತು. GPS ಮಾಡಿ ನೇರವಾಗಿ ನಿಮ್ಮ ಖಾತೆಯಲ್ಲಿ ಭ್ರಷ್ಟಾಚಾರ ಇಲ್ಲದೆ, ಇವತ್ತು ಯಾವುದೇ ರೀತಿಯಲ್ಲಿ ಮಧ್ಯವರ್ತಿಗಳು ಇಲ್ಲದೆ, कोई जो है भ्रष्टाचार मुक्त, कोई मिडिलमैन नहीं रहे जैसा। अगर कोई मकान आज यहाँ पर भरा है कर्नाटक में, हम जो है हमारे मैनिफेस्टो में बोले थे हम 15 लाख मकान बनाएंगे, तो आज 13 लाख मकान बना। बीदर जिले भाटी तालुका में 23,000 मकान मंजूराती हुए, 20,000 मकान आज लोगों को लोग बांध लिए और 200 करोड़ रुपए डायरेक्ट आपके खाते में जमा हो गए। ಇವತ್ತು ರಾಷ್ಟ್ರೀಯ ಹೆದ್ದಾರಿ ನಿಮ್ಮೆಲ್ಲರಿಗೂ ಹೀಗೆ 10,000 ಈ 4.5 ವರ್ಷದಲ್ಲಿ ನನ್ನ ತಾಲೂಕಿನಲ್ಲಿ ಎಕ್ಸ್ಪೆರಿಮೆಂಟ್ ಇಟ್ಕೊಂಡು 335 ಕೋಟಿ ರೂಪಾಯಿ ಇವತ್ತು ಅನುದಾನ ಮಂಜೂರು ಮಾಡಿ ರಸ್ತೆ ಮತ್ತು ಸೇತುವೆಗಳನ್ನು ಮಾಡಿದ್ದೇವೆ. ಅಂದ್ರೆ 4 ಪಟ್ಟು 71 ಎಷ್ಟು 335 ಎಷ್ಟು ಇದಕ್ಕೆ ಆತ್ಮೀಯ ಬಂಧುಗಳ ಹೀಗೆ 10,000 ಕಾರ್ಯಕ್ರಮಗಳು ಶಾಲೆಗಳು ಕಟ್ಟಿದ್ದೇವೆ. समाज कल्याण इलाखे बाबा साहेब अंबेडकर 125 कಟ್ಟಡ ಕಟ್ಟಿದೆ, ಹಾಸ್ಟೆಲ್ಗಳು ಕಟ್ಟಿದೆ, ಗಂಗಾ ಕಲ್ಯಾಣ ಕೊಟ್ಟಿದ್ದೇವೆ, ನೇರ ಸಾಲ ಕೊಟ್ಟಿದ್ದೇವೆ, ಉದ್ಯಮಶೀಲತೆ ಕೊಟ್ಟಿದ್ದೇವೆ, ಅನುದಾನ ಇಟ್ಟಿದ್ದೇವೆ. ಎಲ್ಲಾ ವರ್ಗದವರಿಗಾಗಿ ಇವತ್ತು ಆರೋಗ್ಯ ಭಾಗ್ಯ ಎಲ್ಲ ವರ್ಗದವರಿಗಿದೆ. ಇದೇ ವರ್ಗ ಅದೇ ವರ್ಗ ಅಂತಲ್ಲ, ಮಹಿಳೆಯರಿಗೆ ಸ್ವಸಹಾಯ ಸಂಘಗಳು ಕಾರ್ಯಕರ್ತಾ ಇದ್ದೇವೆ. ನಮ್ಮ ಪೌರಾಣಿಕ ಇಲಾಖೆ ವತಿಯಿಂದ ಇಂದಿರಾ ಕ್ಯಾಂಟೀನ್ ಇವತ್ತು ಎಲ್ಲಾ ಸ್ಥಳೀಯ ಸಂಸ್ಥೆಗಳು ಮಾಡ್ತಾ ಇದ್ದೇವೆ. ಬಡವರಿಗೆ 5 ರೂಪಾಯಿಗೆ ಉಪಹಾರ, 10 ರೂಪಾಯಿಗೆ ಊಟ ಕೊಡುವಂಥದ್ದು ಯಾರಾದ್ರೂ ಮಾಡಿದಾರ? ಹಸಿಮುಕ್ತ ಕರ್ನಾಟಕ ಮಾಡುವಂತ ಕಾರ್ಯಕ್ರಮ ಇವತ್ತು ನಮ್ಮ ಸರ್ಕಾರ ಸಾಮಾನ್ಯ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ತಾರೆ. ಇಷ್ಟೊಂದು ಕಾರ್ಯಕ್ರಮಗಳು ಇದು ಪೌರಾಣಿಕ ಇಲಾಖೆ ವತಿಯಿಂದ ಆಗ್ತಾ ಇದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇಷ್ಟೆಲ್ಲ 10 ಮಂಡಳಿ ಇವತ್ತು ರಚನೆಯನ್ನು ನಮ್ಮ ಸರ್ಕಾರ ಮಾಡ್ತಿರುವ ಶ್ರೇಷ್ಠ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಅವರಿಗೆ, ಧರ್ಮ ಸಿಂಗ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಮೋದಿ ಅವರಿಗೆ ಇವತ್ತು ಸಲ್ತದೆ. ಇದರಿಂದ ಏನಾಗ್ತದೆ, ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ವರ್ಷಕ್ಕೆ 1,500 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ನನ್ನಪ್ಪ ವರದಿ ಯೋಜನೆಯಲ್ಲಿ ಕೊಡ್ತಾ ಇದ್ದಾರೆ. ಸಾವಿರಾರು ಹುದ್ದೆಗಳು ತುಂಬಲಿಕ್ಕೆ ಯಾವುದೇ ಆರ್ಥಿಕ ನಿಗಮೆ ಇಲ್ಲ. ಎಲ್ಲಾ ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ಕ್ರಮ ಜರುಗಿಸಿದ್ದೀವಿ. ಸಾವಿರಾರು ನಿರುದ್ಯೋಗಿ ಯುವಕರಿಗೆ ಹಿಂದಿನಗಳಿಗೆ ಉದ್ಯೋಗ ಸಿಗ್ತಾ ಇದೆ. ನೀವು ಮಕ್ಕಳಿಗೆ ಹೋಗಿ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ, ನಮ್ಮ ಹತ್ರ ಬರ್ತಾ ಇದ್ದಾರೆ ಶಿಫಾರಸು ಮಾಡಿ. ನಾನು ಹೇಳಿದ್ರೆ ಯಾರಿಗೆ ದುಡ್ಡು ಕೊಡ್ತಾರೆ ಇವತ್ತು ಇವರಿಗಂತೂ ನಮ್ಮ ಸರ್ಕಾರಕ್ಕೆ ಮುಗಿಸಿರೋದು ಇವ್ರು ಯಾವುದೇ ನೈತಿಕ ಹಕ್ಕಿಲ್ಲ. ಇವ್ರು ಏನ್ ಮಾಡ್ತಾರೆ ಕಾರ್ಯಕ್ರಮದಲ್ಲಿ ಕೇಳಿಯವರಿಗೆ ಭತ್ತದ 4 ವರ್ಷ ಮಲಗಿದ್ರಲ್ಲ, ಎಲ್ಲಾ ದುರಾಡಳಿತ ಮಾಡಿ, ಎಲ್ಲ ಹಗರಣಗಳು ಮಾಡಿ, ಜೈಲಿಗೆ ಹೋಗಿ ಬೇಲ್ ಮೇಲೆ ಇದ್ದು ಇವತ್ತು ಏನು ರಿಸೋರ್ಟ್ಗಳಿಗೆ, ಎಲ್ಲೇ ನೋಡ್ತೀವಿ ರಿಸೋರ್ಟ್ಗಳಿಗೆ ಶಾಸಕರು ಕರ್ಕೊಂಡು ಹೋಗಿ ಆಪರೇಷನ್ ಕಮಲ್ ಮಾಡಿ ಒಂದು जड़ से उतार फेंका। देखा कि नहीं? देखा ना? देखा तो थोड़ा जोर से ताली मारो। बीजेपी को जड़ से उतार देंगे, फिर भी बीच बीच में आते हैं कोई नारा लेके। लोकसभा के चुनाव के टाइम पे आए, आके बोले अच्छे दिन आने वाले हैं। अरे भाई कहाँ है अच्छे दिन? अच्छे दिन आए क्या?
क्या अच्छे दिन महिलाओं को आया? क्या अच्छे दिन किसानों को आया? अच्छे दिन तो किसी को भी। कौन लोग खड़ा हो गए लाइन पे हमारे माताएं खड़े हो गए, लाइन पे गरीब लोग खड़े हो गए, लाइन पे जो ना छोटे छोटे मोटे जो ना ठेली बंदा चलाने वाले खड़े हो गए, किसान खड़े हो गए, महिलाएं खड़े हो गए। 110 लोग लाइन पे ठहर के मर गए। अति मुझे आ नहीं हुआ। नोटबंदी करके कई हमारे लोग जो ज्यादा बोलना नहीं चाहता, ये जो हमारे विरोधी लोग हैं, ये पूरे नौटंकी लोग हैं। प्रकाश खंडे की बात करें कि हमारे पिताजी का नाम लेके भी बात करें, इनको धोखा दे, विश्वासघात करे करके फिर उनके बुजुर्ग लोगों का भी नाम लेके बात करते हैं। तो ऐसे इंसान मकान देते बोलते हैं केस करेंगे, मकान नहीं देने देते कि इनकी जागीर है हमको रुकाने का। अगर हम बोलेंगे स्कूल में क्या ये क्या उतरे ट्रेनर ಅದಕ್ಕೆ ಮತ್ತೆ ನಮಗೆ ಐದು ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಬೇಕು ಮಾತ್ರಲ್ಲ ನಿಮ್ಮ ಆಶೀರ್ವಾದ ಬಂದರೆ ಅವ್ರೇನು ಹೇಳಿದ್ರೆ ಏನೂ ಆಗೋದಿಲ್ಲ. ಅವ್ರ ರಾಜಶೇಖರ್ ಪಾಟೀಲ್ ಇದ್ದಾರೆ, ನಮಗೆ ಬಹಳಷ್ಟು ಕೊಟ್ಟಿದ್ದಾರೆ, ಇನ್ನೂ ಬೇಕಾಗಿದೆ. ಎಷ್ಟು ಅಭಿವೃದ್ಧಿ ಮಾಡಿದ ಹಿಂದುಳಿದ ಶೋಷಣೆ ಆಗ್ತಾ ಇದೆ. ನಮ್ಮ 90% ಜನ ಅತ್ಯಂತ ಹಿಂದುಳಿದ ಎಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮಗೆ ಇನ್ನೂ ನಮ್ಮ ಕ್ಷೇತ್ರಕ್ಕೆ ಕನಿಷ್ಠ ಒಂದು 5,000 ಬಸ್ ವಸತಿ ಯೋಜನೆ ಎಲ್ಲ ಕವರ್ ಮಾಡಿ ಒಂದು 5,000 ಬಸ್ ವಸತಿ ಯೋಜನೆ ಮನೆ ಕೊಡಬೇಕು ಅಂತ ಅದೊಂದು ಕೊಟ್ಟು ಇನ್ನೂ ಕೆಲವೊಂದು ಸಣ್ಣ ಪುಟ್ಟ ಭವನಗಳು ಎಲ್ಲ ಮಾಡಿ ಎಲ್ಲೋ ಕೆಲಸ ಕಾರ್ಯಗಳು ನಿಮ್ಮ ನೇತೃತ್ವದಲ್ಲಿ ಆಗಿದೆ, ಬಹಳಷ್ಟು ಆಗಬೇಕಾಗಿದೆ. ಅದಕ್ಕೆ ಇರುವಂತಹ ಕಾರ್ಯಕ್ರಮದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟರೆ ಬೀದರ್ ಜಿಲ್ಲೆ ವಿಶಿಷ್ಟವಾದಂತಹ ಜಿಲ್ಲೆ, ಕರ್ನಾಟಕ ರಾಜ್ಯದ ಮುಖ ಇವತ್ತು ಗಣೇಶ್ ಸುಲ್ತಾನ್ ಅವರು ಇವತ್ತೇನು ನಮ್ಮ ಉಪಚುನಾವಣೆ ಬೇರೆ ಕಡೆ ಹೋಗ್ತಾ ಸೀಟು ಬೀದರ್ ಜಿಲ್ಲೆ ನಮ್ಮ ಸರ್ಕಾರದ ಗೌರವಿಸಿದಂತಹ ಜಿಲ್ಲೆ ಕಿರೀಟ ಅಂತ ಹೇಳಿದ್ರೆ ಅಲ್ಲಿಂದಲೇ ನಾವು ಮತ್ತೆ ಗುಂಡ್ಲುಪೇಟೆ ಗೆದ್ದೀವಿ, ಅಲ್ಲಿಂದಲೇ ನನ್ನನ್ನು ಗೆದ್ದೀವಿ. ಇದು ಬುನಾದಿ ಇದೆ. ರೈನ್ ಖಾನ್ಗೆ 23,000 ಮತಗಳನ್ನು ಗೆಲ್ಲಿಸಿಕೊಂಡಿದ್ದಾರೆ. ಇವತ್ತು ಬೀದರ್ಗೆ ಹೆಚ್ಚಿನ ಪ್ರಾಶಸ್ತ್ಯ ತಂದಿದ್ದೀವಿ, ಇನ್ನೂ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವಂತದ್ದು ಅವಶ್ಯಕತೆ ಇದೆ. ಇವತ್ತು ತಾವು ನೂತನ ಮಂಟಪ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಲಿಕ್ಕೆ ಆಡಳಿತಾತ್ಮಕ ಅನುಮೋದನೆ ಆಯೋಗದಲ್ಲಿ ಘೋಷಣೆ ಮಾಡ್ತೀನಿ ಅಂತ ಹೇಳಿ ಘೋಷಿಸಿದ್ದಾರೆ.